ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾದಾಗಲೂ ಒಂದಿಷ್ಟು ಲವ್ ಸ್ಟೋರಿ ಹುಟ್ಕೊಳ್ಳುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಇರೋವರೆಗೂ ಪ್ರೇಮಿಗಳಂತೆ ಇರ್ತಾರೆ. ಆಮೇಲೆ ಆ ಲವ್ ಸ್ಟೋರಿಗಳು ಹೇಳ ಹೆಸರಿಲ್ಲದಂತೆ ಆಗ್ತಾವ್ ಬಿಡಿ. ಇದನ್ನ ಪ್ರತಿ ಸೀಸನ್ನಲ್ಲೂ ನೀವೆಲ್ಲ ನೋಡೇ ಇರ್ತೀರ. ಲವ್ ಸ್ಟೋರಿಗಳು ಹೇಗೆ ಹುಟ್ಕೊಳ್ತಾವೋ ಅದೇ ರೀತಿ ಒಂದಷ್ಟು ಮಂದಿ ನಡುವೆ ಸ್ನೇಹ ಅನ್ನೋದು ಸಹ ಹುಟ್ಕೊಳ್ಳುತ್ತೆ. ಅದು ಹುಡುಗಿಯೇ ಆಗಬಹುದು ಅಥವಾ ಹುಡುಗರೇ ಆಗಬಹುದು. ಕೊನೆಗೆ ಹುಡುಗ ಹುಡುಗಿ ಇಬ್ಬರಲ್ಲೂ ಆಗಬಹುದು. ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿ ಹೋಗ್ತಾರೆ. ಅದೇ ರೀತಿ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಒಳ್ಳೆ ಸ್ನೇಹಿತರಾಗಿದ್ದವರು ಗಿಲ್ಲಿ ಹಾಗೂ ರಘು. ಇವರಿಬ್ಬರ ಸ್ನೇಹಕ್ಕೆ ಇಡೀ ಕರುನಾಡಿನ ಜನರೇ ಮಾರು ಹೋಗಿದ್ರು. ಅದರಲ್ಲೂ ರಘು ಜೊತೆ ಗಿಲ್ಲಿ ಮಾಡ್ತಾ ಇದ್ದ ತಮಾಷೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇತ್ತು. ಇವರಿಬ್ಬರ ಸ್ನೇಹದ ಮೇಲೆ ಅದೆಷ್ಟೋ ವಿಡಿಯೋಗಳು ಬಂದಿದ್ವು. ಸೋಷಿಯಲ್ ಮೀಡಿಯಾದಲ್ಲಂತೂ ಅಂಬಿ ವಿಷ್ಣು ಸ್ನೇಹ ಅನ್ನೋ ರೇಂಜ್ಗೆ ಹವಾ ಮಾಡಿದ್ರು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಇವರಿಬ್ಬರ ಮಧ್ಯೆ ಮನಸ್ತಾಪಗಳು ಮೂಡಿದ್ದಿದೆ. ಅದರಲ್ಲೂ ಗಿಲ್ಲಿಗೆ ಒಂದೇ ಒಂದು ತುತ್ತು ಊಟವನ್ನು ಕೊಡದಂತೆ ರಘು ತಿಂದಿದ್ದು ಸಖತ್ ಚರ್ಚೆ ಆಗ್ತಾ ಇತ್ತು. ರಘು ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಮಾತುಗಳು ಕೇಳಿ ಬಂದಿದ್ವು. ಆಮೇಲೆ ಅದೆಲ್ಲ ಮುಗಿದೋದ ಕಥೆ ಅಂತ ಅಲ್ಲಿಗೆ ತೆರೆ ಎಳೆಯೋ ಕೆಲಸ ಮಾಡಿದ್ರು. ಆದ್ರೆ ಗಿಲ್ಲಿ ಬಗ್ಗೆ ರಘುಗೆ ಅಸಮಾಧಾನ ಇದೆ ಅನ್ನೋ ಮಾತು ಕೇಳಿ ಬರ್ತಾನೆ ಇದ್ವು. ಇದೀಗ ದೊಡ್ಡ ಚರ್ಚೆ ಹುಟ್ಕೊಂಡಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಸೀಸನ್ 12 ಸ್ಪರ್ಧಿಗಳ ಕ್ರೇಜ್ ಇನ್ನೂ ಕಮ್ಮಿ ಆಗಿಲ್ಲ. ಈ ಹಿಂದಿನ ಎಲ್ಲಾ ಬಿಗ್ ಬಾಸ್ ಸೀಸನ್ಗಳಿಗಿಂತ ಈ ಬಾರಿಯೇ ದೊಡ್ಡ ಸಕ್ಸಸ್ ಕಂಡಿದ್ದು. ಕಲರ್ಸ್ ಕನ್ನಡ ವಾಹಿನಿಗೆ ಭರ್ಜರಿ TRP ಕೂಡ ಬಂದಿತ್ತು. ಗಿಲ್ಲಿ ಹವಾ ಬಗ್ಗೆ ಬಿಡಿಸಿ ಹೇಳೋದು ಬೇಕಾಗಿಲ್ಲ. ಫಿನಾಲೆ ನಡೆದು ತಿಂಗಳು ಕಳೆದ್ರು ಸೆಲೆಬ್ರೇಷನ್ ಮಾತ್ರ ಕಮ್ಮಿ ಆಗಿಲ್ಲ. ಮಂಡ್ಯ ಹೈದ ಎಲ್ಲೇ ಹೋದ್ರು ಅಭಿಮಾನಿಗಳ ಜಾತ್ರೆ. ಗಿಲ್ಲಿ ಮಾತ್ರ ಅಲ್ಲ, ರಕ್ಷಿತಾ ಶೆಟ್ಟಿ, ಅಶ್ವಿನಿ ಗೌಡ, ಕಾವ್ಯ, ರಘು, ಧನುಷ್, ಸ್ಪಂದನ, ಸೂರಜ್ ಹಾಗೂ ಧ್ರುವಂತ್, ಹೀಗೆ ಎಲ್ಲರಿಗೂ ವೀಕ್ಷಕರ ಪ್ರೀತಿ ಸಿಕ್ಕಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಪೇಜ್ಗಳು ಸದ್ದು ಮಾಡಿದ್ವು. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಗಿಲ್ಲಿ ಹಾಗೂ ಮ್ಯೂಟೆಂಟ್ ರಘು ನಡುವೆ ಒಳ್ಳೆ ಸ್ನೇಹ ಇತ್ತು. ಕೆಲವೊಮ್ಮೆ ಕಿತ್ತಾಡಿದ್ದು ಇದೆ. ಗಿಲ್ಲಿ ಮೇಲೆ ರಘು ಆಗಾಗ ಮುನಿಸ್ಕೊಳ್ತಾ ಇದ್ರು. ದೊಡ್ಡ ಮನೆಯಿಂದ ಹೊರ ಬಂದ ಮೇಲೆ ಎಲ್ಲರೂ ಆತ್ಮೀಯವಾಗೇ ಇದ್ರು. ಗಿಲ್ಲಿ, ರಕ್ಷಿತಾ ಹಾಗೂ ರಘು ನಡುವೆ ಒಳ್ಳೆ ಆತ್ಮೀಯ ಒಡನಾಟ ಇದೆ. ಇಷ್ಟಾದ್ರೂ ಕೆಲ ದಿನಗಳಿಂದ ಗಿಲ್ಲಿ ಹಾಗೂ ರಘು ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನುವ ಊಹಾಪೋಹ ಶುರುವಾಗಿದೆ. ಇದೆಲ್ಲದರ ನಡುವೆ ಗಿಲ್ಲಿ ನಟನನ್ನ ರಘು ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿರೋದು ಚರ್ಚೆ ಹುಟ್ಟುಹಾಕಿದೆ. ಇನ್ಸ್ಟಾಗ್ರಾಂನಲ್ಲಿ ರಘು ಅಕೌಂಟ್ನ ಗಿಲ್ಲಿ ಫಾಲೋ ಮಾಡ್ತಾ ಇಲ್ಲ. ಆದ್ರೆ ರಘು ಮಾತ್ರ ಗಿಲ್ಲಿ ಅಕೌಂಟ್ ಫಾಲೋ ಮಾಡ್ತಾ ಇದ್ರು. ಇದೀಗ ದಿಢೀರನೆ ಅನ್ಫಾಲೋ ಮಾಡಿರೋದು ಗಿಲ್ಲಿ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. ರಘು ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ರಘು ಈ ರೀತಿ ಮಾಡಿದ್ರ ಅದಕ್ಕೆ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋ ಚರ್ಚೆ ಜೋರಾಗಿದೆ. ಭಿನ್ನಾಭಿಪ್ರಾಯ ಮೂಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಪರೋಕ್ಷವಾಗಿ ಕೆಲವರು ಪ್ರತಿಕ್ರಿಯಿಸ್ತಾರೆ. ರಘು ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೆಲವರು ಕಾಮೆಂಟ್ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಬಿಗ್ ಬಾಸ್ ಮುಗಿದ ಮೇಲೆ ಒಂದಿಷ್ಟು ಆರೋಪ ಕೇಳಿ ಬಂದಿತ್ತು. ಅದರಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಅಂದ್ರೆ ಗಿಲ್ಲಿ ಜನಪ್ರಿಯತೆಯನ್ನ ರಘು ಹಾಗೂ ರಕ್ಷಿತಾ ಬಳಸ್ಕೊಳ್ತಿದ್ದಾರೆ. ನಿಜವಾಗಿಯೂ ಅವರಿಬ್ರು ಗಿಲ್ಲಿಗೆ ಕ್ಲೋಸ್ ಆಗಿಲ್ಲ ಅನ್ನೋ ವದಂತಿ ಹಬ್ಬಿತ್ತು. ಗಿಲ್ಲಿ ನಟನನ್ನ ಅವರಿಬ್ರು ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅನ್ನೋ ಮಾತು ಕೇಳಿ ಬಂದಿತ್ತು. ಬಳಿಕ ಇಲ್ಲ, ಅದೆಲ್ಲ ಸುಳ್ಳು, ಇಬ್ರು ಗಿಲ್ಲಿಯ ಇನ್ಸ್ಟಾ ಅಕೌಂಟ್ ಫಾಲೋ ಮಾಡ್ತಿದ್ದಾರೆ ಅಂತ ಕೆಲವರು ಖಚಿತಪಡಿಸಿದ್ರು. ಕೆಲ ದಿನಗಳ ಹಿಂದಷ್ಟೇ ನಡೆದ ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಗಿಲ್ಲಿ ಹಾಗೂ ರಕ್ಷಿತಾ ಜೊತೆ ರಘು ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ರು. ಅದನ್ನೆಲ್ಲ ನೋಡಿ ಈ ಎಲ್ಲ ಊಹಾಪೋಹಗಳಿಗೆ ತೆರೆ ಬಿದ್ದಿತ್ತು. ಆದ್ರೀಗ ಇದೇ ರಘು ಯಾಕೆ ಇನ್ಸ್ಟಾಗ್ರಾಂನಲ್ಲಿ ಗಿಲ್ಲಿ ನಟನನ್ನ ಫಾಲೋ ಮಾಡ್ತಿಲ್ಲ ಅನ್ನೋ ಪ್ರಶ್ನೆ ಕೆಲವರನ್ನ ಕಾಡ್ತಾ ಇದೆ. ನಾನು ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿದ್ರು ಗಿಲ್ಲಿ ಮರಳಿ ನನ್ನ ಫಾಲೋ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ರಘುಗೆ ಬೇಸರ ಆಯಿತು ಅಂತ ಹಲವರು ಕಮೆಂಟ್ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ಅಂದ್ರೆ ಬಿಗ್ ಬಾಸ್ ಮುಗಿದ್ಮೇಲೆ ನಮ್ಮನೆಗೆ ಬರಬೇಕು, ಒಳ್ಳೆ ಅಡುಗೆ ಮಾಡ್ತೀನಿ ಅಂತ ಗಿಲ್ಲಿಗೆ ರಘು ಹಲವು ಬಾರಿ ಹೇಳಿದ್ರು. ಈಗಾಗಲೇ ರಕ್ಷಿತಾ ರಘು ಮನೆಗೆ ಹೋಗಿ ಬಂದಿದ್ದಾರೆ. ಆದ್ರೆ ಗಿಲ್ಲಿ ಮಾತ್ರ ಇವರು ಯಾರ ಜೊತೆಗೂ ಸೇರಿಲ್ಲ. ಇದು ಕೂಡ ಒಂದು ಕಾರಣನ ಅನ್ನೋ ಅನುಮಾನ ಎದ್ದಿದೆ. ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹಿತರಾಗಿದ್ದವರ ಮಧ್ಯೆ ಏನೋ ಸರಿಯಿಲ್ಲ ಅನ್ನೋದು ಈಗ ಗುಸುಗುಸು ಹುಟ್ಕೊಳ್ಳುವಂತೆ ಮಾಡಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.